ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎಪಿಸೋಡ್ 14 ಆಫ್ ಡೈಲಿ ಅಪ್ಡೇಟ್ಸ್. ಫಸ್ಟ್ ಅಪ್ಡೇಟ್ ಬಂದು 3 US ಮಿಲಿಟರಿ ಹೆಲಿಕಾಪ್ಟರ್ಗಳು ಜಪಾನ್ನಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿದೆ. ರಿಪೋರ್ಟ್ಸ್ ಪ್ರಕಾರ ಒಂದರಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದ್ದಕ್ಕೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಬೇಕಾಯಿತು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದು ಟಾಟಾ ಕಡೆಯಿಂದ ರತನ್ ಟಾಟಾ ಗ್ರೂಪ್ಸ್ ಅವರು $400 ಬಿಲಿಯನ್ ಮಾರ್ಕೆಟ್ ಕ್ಯಾಪ್ನ ಕ್ರಾಸ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದು ನಿಮ್ಮೆಲ್ಲರಿಗೂ ಗೊತ್ತಿರುವಾಗೆ ಮೆಸೇಜ್ ಎನ್ಕ್ರಿಪ್ಷನ್ ರಿಲೇಟೆಡ್ ವಾಟ್ಸ್ಆಪ್ ಶಟ್ ಡೌನ್ ಆಗುತ್ತೆ ಅಂತ ರೂಮರ್ಸ್ ಇತ್ತು. ಆದರೆ IT ಮಿನಿಸ್ಟರ್ ಆಗಿರುವ ಅಶ್ವಿನಿ ವೈಭವ್ ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ವಾಟ್ಸ್ಆಪ್ ಏನು ಶಟ್ ಡೌನ್ ಆಗೋದಿಲ್ಲ, ಆದರೆ ನಮ್ಮ ಮೇನ್ ಅಜೆಂಡಾ ಬಂದು ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಪಬ್ಲಿಕ್ ಆರ್ಡರ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದು ವಾಟ್ಸ್ಆಪ್ ಕಡೆಯಿಂದ ವಾಟ್ಸ್ಆಪ್ ತನ್ನ ನೆಕ್ಸ್ಟ್ ಅಪ್ಡೇಟ್ನಲ್ಲಿ ಹೊಸ ಫೀಚರ್ ಲಾಂಚ್ ಮಾಡ್ತಾ ಇದೆ. ಯಾವುದಪ್ಪ ಅಂದರೆ ರೀಶೇರ್ ಸ್ಟೇಟಸ್ ಅಪ್ಡೇಟ್ ಅಂತ. ಇದು ನಿಮಗೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ. ಅದೇ ರೀತಿ ವಾಟ್ಸ್ಆಪ್ನಲ್ಲೂ ಲಾಂಚ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದು ಒಂದು ಕಾಲದಲ್ಲಿ ಟೆಲಿಕಾಂ ಕ್ಷೇತ್ರನ ಆಳ್ತಿದ್ದ BSNL ಕಂಪ್ನಿ ಕಳೆದ 8 ವರ್ಷದಲ್ಲಿ 70 ಮಿಲಿಯನ್ ಸಬ್ಸ್ಕ್ರೈಬರ್ನ ಕಳ್ಕೊಂಡಿತ್ತು. ಆದರೆ ಜಿಯೋ ಮತ್ತು ಏರ್ಟೆಲ್ ಯಾವಾಗ ಪ್ರೈಸಸ್ನ ಜಾಸ್ತಿ ಮಾಡಿದ್ರು, ಒಂದೇ ತಿಂಗಳಲ್ಲಿ 1.5 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ವಾಪಸ್ ಗಳಿಸ್ಕೊಂಡಿದೆ. ನೆಕ್ಸ್ಟ್ ಅಪ್ಡೇಟ್ ಬಂದು ಗೂಗಲ್ ಕಡೆಯಿಂದ ಗೂಗಲ್ ಪಿಕ್ಸೆಲ್ 9 ಸೀರೀಸ್ನ ಇಂಡಿಯಾದಲ್ಲಿ ಆಗಸ್ಟ್ 14ಗೆ ಲಾಂಚ್ ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದು ನಿನ್ನೆ NTA ಅವರು CUET UG ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಅವರ ವೆಬ್ಸೈಟಲ್ಲಿ ರಿಸಲ್ಟ್ಸ್ನ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಅಪ್ಡೇಟ್ ಬಂದು ಈ ವರ್ಷದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದರು. ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು 2004ರಿಂದ 2016 ತನಕ ಕರ್ನಾಟಕಕ್ಕೆ 80,000 ಕೋಟಿ ಬಂದಿತ್ತು. ಅದೇ 2014ರಿಂದ 2024 ತನಕ 3 ಲಕ್ಷ ಕೋಟಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದು ಗೌರ್ಮೆಂಟ್ ಕಡೆಯಿಂದ ಗೌರ್ಮೆಂಟ್ ಅವರು 2 ವೀಲ್ 3 ವೀಲ್ EV ವೆಹಿಕಲ್ಸ್ಗೆ ಸಬ್ಸಿಡಿ ಕೊಡೋದನ್ನ ಸೆಪ್ಟೆಂಬರ್ 30 ತನಕ ಇನ್ಕ್ರೀಸ್ ಮಾಡಿದ್ದಾರೆ. ಇದರಲ್ಲಿ 10,000ರಿಂದ 50,000 ತನಕ ಸಬ್ಸಿಡಿ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಬಂದು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಇಂಡಿಯಾ ಬ್ರಾನ್ಸ್ ಮೆಡಲ್ ಜೊತೆ ಅಕೌಂಟ್ ಓಪನ್ ಮಾಡಿದೆ. ಫಸ್ಟ್ ಮೆಡಲ್ ಬಂದು ಶೂಟಿಂಗ್ಗೆ ಸಿಕ್ಕಿದೆ. ಮತ್ತೆ ಇವ್ರ ಜೊತೆ PM ಮೋದಿ ಅವರು ಮಾತಾಡಿದ್ದಾರೆ. ಈ ಮೆಡಲ್ ಬಂದು ಮನು ಅನ್ನೋರಿಗೆ ಸ್ಪೆಷಲ್ ಕೂಡ, ಯಾಕಂದ್ರೆ ಫಸ್ಟ್ ವುಮೆನ್ ಆಗ್ತಾರೆ ಶೂಟಿಂಗ್ ಅಲ್ಲಿ ಮೆಡಲ್ ಗಳಿಸ್ಕೊಳ್ಳೋಕ್ಕೆ. ನೆಕ್ಸ್ಟ್ ಅಪ್ಡೇಟ್ ಬಂದು ಕ್ರಿಕೆಟ್ ಕಡೆಯಿಂದ ನಿನ್ನೆ ನಡೆದಿರುವ ಇಂಡಿಯಾ ಮತ್ತು ಶ್ರೀಲಂಕಾ ಮ್ಯಾಚ್ನಲ್ಲಿ ಇಂಡಿಯಾ ಗೆದ್ದು ಸರಣಿನ ವಶಪಡಿಸಿಕೊಂಡಿದೆ. ಆದರೆ ಇಂಡಿಯನ್ ವುಮೆನ್ಸ್ ಟೀಮು ಏಷ್ಯಾ ಕಪ್ ಫೈನಲ್ನ ಶ್ರೀಲಂಕಾ ಜೊತೆ ಸೋತಿದೆ. ನೆಕ್ಸ್ಟ್ ಅಪ್ಡೇಟ್ ಬಂದು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ವಿನ್ ಆಗೋರಿಗೆ ಕೊಡೋ 5,000 ಮೆಡಲ್ನಲ್ಲಿ ಚಿಕ್ಕ ಪೀಸ್ ಆಫ್ ಐಫಿಲ್ ಟವರ್ನ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇದು ಇವತ್ತಿನ ಗೋಲ್ಡ್, ಸಿಲ್ವರ್, ಪೆಟ್ರೋಲ್ ಆ್ಯಂಡ್ ಡೀಸೆಲ್ ರೇಟ್. ಇದಿಷ್ಟು ಆಗಿತ್ತು ಇವತ್ತಿನ ಡೈಲಿ ಅಪ್ಡೇಟ್ಸ್. ಇದೇ ರೀತಿ ಕಂಟಿನ್ಯೂಸ್ ಡೈಲಿ ಅಪ್ಡೇಟ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.